ನೀವು 110cc ಬೈಕಲ್ಲಿ ಸೆಮಿ ಆಫ್ ರೋಡಿಂಗ್ ಮಾಡಬೇಕಾ? ಡೈಲಿ ಕಮ್ಯೂಟಿಂಗು, ಹೆವಿ ಡ್ಯೂಟಿ, ಮೈಲೇಜು ಇದನ್ನು ನೋಡ್ತಿದ್ದೀರಾ? ರಗಡ್ ಸ್ಟೈಲಿಂಗು ಕೂಡ ಬೇಕಾ? 70,000 ರೂಪಾಯಿ ಒಂದು ಬೈಕ್ ಬೇಕಾ ನಿಮ್ಗೆ? ಹಾಗಿದ್ರೆ ಕಣ್ ಮುಚ್ಕೊಂಡು ಈ ಬೈಕ್ ತಗೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಸಿಟಿ 110X. ಈ ಒಂದು ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2004ರಲ್ಲಿ. 2006ರಲ್ಲಿ ಇದು ಡಿಸ್ಕಂಟಿನ್ಯೂ ಆಗುತ್ತೆ, ಮತ್ತೆ 2015ರಿಂದ ರಿಲಾಂಚ್ ಮಾಡ್ತಾರೆ ಬಜಾಜ್ ಕಂಪ್ನಿಯವರು. ಹಾಗೆ ಈ ಒಂದು ಬೈಕ್ದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡೋದಾದ್ರೆ, ಹೆವಿ ಡ್ಯೂಟಿ, ರಗಡ್ ಸ್ಟೈಲ್, ಸೆಮಿ ಆಫ್ ರೋಡಿಂಗ್ ಅಂಡ್ ಡೈಲಿ ಕಮ್ಯೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ದು ಚಾಸಿಸ್ ಟೈಪ್ ನ ನೋಡೋದಾದ್ರೆ ಸ್ಕ್ವೇರ್ ಟ್ಯೂಬ್ ಸಿಂಗಲ್ ಡೌನ್ ಟ್ಯೂಬ್ ವಿತ್ ಲೋವರ್ ಕ್ರಾಡಲ್ ಅನ್ನೋ ಒಂದು ಚಾಸಿಸ್ ಟೈಪ್ ಇಂದ ಬರುವಂತದ್ದು. ಈ ಒಂದು ಬೈಕ್ ಅಲ್ಲಿ ನಮಗೆ ಒಟ್ಟು 3 ಕಲರ್ ಇರುವಂತದ್ದು: ಎಬೋನಿ ಬ್ಲಾಕ್ ಬ್ಲೂ, ಎಬೋನಿ ಬ್ಲಾಕ್ ರೆಡ್, ಮ್ಯಾಟ್ ವೈಲ್ಡ್ ಗ್ರೀನ್. ಈ ಒಂದು 3 ಕಲರ್ ಆಪ್ಷನ್ಸ್ ಇಂದ ಬರುವಂತದ್ದು. ಹಾಗೆ ಈ ಒಂದು ಬೈಕ್ ನ ವೇರಿಯಂಟ್ಸ್ ನೋಡೋದಾದ್ರೆ ಸಿಂಗಲ್ ವೇರಿಯಂಟ್ ಇರುವಂತದ್ದು, ಬೇರೆ ಯಾವುದೇ ವೇರಿಯಂಟ್ಸ್ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ವ್ಯೂ ನ ನೋಡ್ತಿರ್ಬೋದು ನೀವು. ತುಂಬಾನೇ ಸಿಂಪಲ್ ಆಗಿರುವಂತಹ ಮಿರರ್ಸ್ ನ ಕೊಟ್ಟಿರುವಂತದ್ದು. ಆ ಮಿರರ್ಸ್ ನಿಮಗೆ ಮ್ಯಾಟ್ ಬ್ಲಾಕ್ ಫಿನಿಶ್ ನಲ್ಲಿ ಇರುವಂತದ್ದು. ಅದೇ ರೀತಿ ನಿಮಗೆ ವೈಸರ್ ನು ಕೂಡ ಮ್ಯಾಟ್ ಬ್ಲಾಕ್ ಫಿನಿಶ್ ನಲ್ಲೇ ಕೊಟ್ಟಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಬಂದು ಇಲ್ಲ ಆಗುವಂತದ್ದು. ಅದ್ರ ಕೆಳಗಡೆ ನೋಡ್ತಿರ್ಬೋದು ನಿಮಗೆ LED ಲೈಟ್ಸ್ ನ ಕೊಟ್ಟಿರುವಂತದ್ದು, ಅಂದ್ರೆ ಕೈಂಡ್ ಆಫ್ DRLs ಅಂತಾನೆ ಹೇಳ್ಬೋದು. ಈ ಬೈಕ್ ನ ಹೆಡ್ ಲೈಟ್ ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ LED ಲೈಟ್ ಕೊಟ್ಟಿರೋದಿಲ್ಲ. ಹಾಗೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಮೇಲೆ ನೋಡ್ತಿರ್ಬೋದು ಸೇಫ್ಟಿ ಫೀಚರ್ ಆಗಿ ಗ್ರಿಲ್ಸ್ ಕೂಡ ಕೊಟ್ಟಿರುವಂತದ್ದು. ಹಾಗೆ ಹಾಲೋಜಿನ್ ಇಂಡಿಕೇಟರ್ಸ್ ಕೂಡ ಇರುವಂತದ್ದು, ಯಾವುದೇ ರೀತಿ LED ಲೈಟ್ಸ್ ಇರೋದಿಲ್ಲ. ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡ್ತಿರ್ಬೋದು ನೀವು. 125mm ಟ್ರಾವೆಲ್ ಇರುವಂತಹ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಅದ್ರ ಮೇಲ್ಗಡೆ ನಿಮಗೆ ರಬ್ಬರ್ ಕ್ಯಾಪ್ಸ್ ಕೂಡ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಮಡ್ಗಡ್ನ ನೋಡ್ತಿರ್ಬೋದು ನೀವು. ಪ್ರೀಮಿಯಂ ಫೈಬರ್ ನಿಂದ ಬಂದಿರುವಂತಹ ಮ್ಯಾಟ್ ಕಲರ್ ಬ್ಲಾಕ್ ಫಿನಿಶ್ ನಲ್ಲಿ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130mm ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಟೈರ್ ಸೈಜ್ ನ ನೋಡೋದಾದ್ರೆ 2.75 17 ಇಂಚಸ್ ಇಂದ ಬಂದಿರುವಂತದ್ದು. ಅಲಾಯ್ ವೀಲ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ನೋಡ್ತಿರ್ಬೋದು ನೀವು ಬಟನ್ ಟೈರ್ಸ್ ನ ಕೊಟ್ಟಿರೋದ್ರಿಂದ ನೀವು ಆಫ್ ರೋಡ್ ಟ್ರಯಲ್ ನು ಕೂಡ ಈ ಒಂದು ಬೈಕ್ ಅಲ್ಲಿ ಮಾಡಬಹುದಾಗಿರುತ್ತೆ. ಸೊ ಅಲಾಯ್ ವೀಲ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಸ್ಪ್ರಿಂಗ್ ಇನ್ ಸ್ಪ್ರಿಂಗ್ 100mm ವೀಲ್ ಟ್ರಾವೆಲ್ ನಂತಹ ಸಸ್ಪೆನ್ಷನ್ ನ ಕೊಟ್ಟಿರೋದನ್ನ ನೋಡ್ತಿರ್ಬೋದು ನೀವು. ಎರಡು ಸೈಡ್ ಸಸ್ಪೆನ್ಷನ್ಸ್ ಇರೋದ್ರಿಂದ ತುಂಬಾನೇ ಈಸಿಯಾಗಿ ನೀವು ಆಫ್ ರೋಡಿಂಗ್ ಕೂಡ ಮಾಡಬಹುದಾಗಿರುತ್ತೆ. ಈ ಒಂದು ಸಸ್ಪೆನ್ಷನ್ ಅಲ್ಲಿ ತುಂಬಾನೇ ಸ್ಮೂತ್ ಆಗಿ ಹಳ್ಳಕೊಳ್ಳಗಳನ್ನ ಹ್ಯಾಂಡಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಬೈಕ್ ನ ರಿಯರ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ನ ಕೊಟ್ಟಿರ್ತಾರೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110mm ಆಗಿರುತ್ತೆ. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 317 ಇಂಚಸ್ ಇಂದ ಬಂದಿರುವಂತದ್ದು. ಇದು ಕೂಡ ನಿಮಗೆ ಆಫ್ ರೋಡಿಂಗ್ ಗೆ ಸಪೋರ್ಟ್ ಆಗುವಂತಹ ಒಂದು ಟೈರ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಬಟನ್ ಯಾವ ಲೆವೆಲ್ ಗೆ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರೋದನ್ನ. ಸೊ ಹಾಗೆ ಈ ಒಂದು ಬೈಕ್ ಅಲ್ಲಿ ಹಿಂದೆಗಡೆ ಸೆಕ್ಷನ್ ಅಲ್ಲೂ ಕೂಡ ನಮಗೆ ಅಲಾಯ್ ವೀಲ್ಸ್ ಕೊಟ್ಟಿರ್ತಾರೆ, ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 115.45 cc ಆಗಿರುವಂತದ್ದು. ಹಾಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಪವರ್ ನೋಡೋದಾದ್ರೆ 8.48 bhp at 7000 rpm ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನಿಮಗೆ 9.81 Nm at 5000 rpm ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಈ ಬೈಕ್ ಅಲ್ಲಿ ನಮಗೆ ಒಟ್ಟು 4 ಗೇರ್ಸ್ ಇರುವಂತದ್ದು. 4 ಗೇರ್ಸ್ ಕೂಡ ನಿಮಗೆ ಕೆಳಗಡೆ ಹಾಕುವಂತದ್ದು. ಹಾಗೆ ಟ್ರಾನ್ಸ್ಮಿಷನ್ ಟೈಪ್ ಬಂದು ನಮಗೆ ಚೈನ್ ಡ್ರೈವ್ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ ಆಗಿರುವಂತದ್ದು. ರಿಸರ್ವ್ ಫ್ಯೂಲ್ ಕೆಪಾಸಿಟಿ ಬಂದು 2.4 ಲೀಟರ್ ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 1.1 ಲೀಟರ್ ಅಷ್ಟು ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ಒಂದು ಫುಲ್ ಟ್ಯಾಂಕ್ ಗೆ, ಅಂದ್ರೆ ನೀವು ಒಂದ್ ಸತಿ ಫುಲ್ ಟ್ಯಾಂಕ್ ಮಾಡಿಸ್ತು ಅಂತ ಹೇಳಿದ್ರೆ 770 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ. ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ಬಂದು 90 ರಿಂದ 95 ಕಿಲೋಮೀಟರ್ ಪರ್ ಅವರ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 65 ರಿಂದ 70 ಕಿಲೋಮೀಟರ್ ಪರ್ ಲೀಟರ್ ಆಗಿರುವಂತದ್ದು. ಸೊ 70 ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ ಈ ಒಂದು ಬೈಕ್ ಅಲ್ಲಿ ಯಾವುದೇ ಬೈಕ್ ಇಲ್ಲ ಈ ಒಂದು ಸೆಗ್ಮೆಂಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಟೈಪ್ ನೋಡೋದಾದ್ರೆ ಕಿಕ್ ಸ್ಟಾರ್ಟ್ ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಈ ಬೈಕ್ ಅಲ್ಲಿ ನಮಗೆ ಎರಡು ಸಿಂಪಲ್ ಆಗಿರುವಂತಹ ಕೀಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ತುಂಬಾನೇ ಆರ್ಡಿನರಿ ಆಗಿರುವಂತಹ ಎರಡು ಕೀಸ್. ಹಾಗೆ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡೋದಾದ್ರೆ ಯಾವುದೇ ರೀತಿ ನಿಮಗೆ ಡಿಜಿಟಲ್ ಆಗ್ಲಿ LCD ಆಗ್ಲಿ ಬಂದಿರೋದಿಲ್ಲ. ಬದಲಾಗಿ ನಿಮಗೆ ರೆಟ್ರೋ ಸ್ಟೈಲ್ ಇರುವಂತಹ ಅಥವಾ ಅನಲಾಗ್ ಸಿಸ್ಟಮ್ ಇರುವಂತಹ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ಪೀಡೋಮೀಟರ್ ಇರುವಂತದ್ದು, ರೈಟ್ ಸೈಡ್ ಅಲ್ಲಿ ನಿಮಗೆ ಫ್ಯೂಯಲ್ ಗೇಜ್ ಇರುವಂತದ್ದು. ಸೊ ಇಷ್ಟು ಸಾಕು ನಿಮಗೆ ಬೇಸಿಕ್ ಆಗಿ ನಿಮಗೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ತಿಳ್ಕೊಳ್ಳೋದಿಕ್ಕೆ. ಸೊ ಹಾಗೆ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು.
ಬೈಕ್ ನ ಎರ್ಗೋನಾಮಿಕ್ಸ್ ನ ನೋಡೋದಾದ್ರೆ ತುಂಬಾನೇ ಸಿಂಪಲ್ ಆಗಿ ಕೊಟ್ಟಿರುವಂತದ್ದು. ನಿಮಗೆ ಪ್ರೀಮಿಯಂ ಆಗಿ ಕಾಣಿಸ್ತಿರಾ ಹೋದ್ರೂ ಕೂಡ ನಿಮಗೆ ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತಾನೆ ಹೇಳ್ಬೋದು ಈ ಕಂಪ್ನಿಯವರು. ಸೊ ನೋಡ್ತಿರ್ಬೋದು ನಿಮಗೆ ಕ್ಲಚ್ ಲೀವರ್ ಆಗ್ಲಿ ಮತ್ತೆ ಸ್ವಿಚಸ್ ಆಗ್ಲಿ ಮತ್ತೆ ಬ್ರೇಕ್ ಲೀವರ್ ಆಗ್ಲಿ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿಲ್ಲ, ಆದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತದ್ದು. ನೋಡ್ತಿರ್ಬೋದು ಸ್ವಿಚ್, ಹೈ ಬೀಮ್ ಸ್ವಿಚ್, ಪಾಸಿಂಗ್ ಸ್ವಿಚ್, ಮತ್ತೆ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್ ಮತ್ತೆ ಇಗ್ನಿಷನ್ ಸ್ವಿಚ್ ಪ್ರತಿಯೊಂದು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿಯಿಂದ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಹಾಗೆ ನಿಮಗೆ ಡೈಲಿ ಕಮ್ಯೂಟಿಂಗ್ ಮಾಡೋದಕ್ಕೆ ಈ ಒಂದು ಬೈಕ್ ಅಲ್ಲಿ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ನೀವು ಚಾರ್ಜ್ ಹಾಕೊಂಡು ಫೋನ್ ನ ನೀವು ಡೈಲಿ ಕಮ್ಯೂಟಿಂಗ್ ಮಾಡಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನೋಡ್ತಿರ್ಬೋದು, ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಕ್ಯಾಪ್ ನ ಕೊಟ್ಟಿರುವಂತದ್ದು. ಅದನ್ನ ಓಪನ್ ಮಾಡಿ ಫಿಲ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಗ್ರಾಫಿಕ್ಸ್ ನ ನೋಡ್ತಿರ್ಬೋದು ನೀವು, ಸಿಟಿ ಅಂತ ಒಂದು ಸ್ಟಿಕರಿಂಗ್ ಮಾಡಿರುವಂತದ್ದು, ಅದು ಕೂಡ ಒಳ್ಳೆ ಕಲರ್ ಕಾಂಬಿನೇಷನ್ ಒಂದಿಗೆ. ನೆಕ್ಸ್ಟ್ ನಿಮಗೆ ಟ್ಯಾಂಕ್ ಪ್ಯಾಡ್ಸ್ ಕೂಡ ಕೊಟ್ಟಿರುವಂತದ್ದು, ಒಳ್ಳೆ ಗ್ರಿಪ್ ಗೆ ಎರಡು ಸೈಡ್ ನಿಮಗೆ ಪ್ರೀಮಿಯಂ ಆಗಿ ಇರುವಂತದ್ದು. ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು 110X ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಈ ಒಂದು ಬೈಕ್ ಅಲ್ಲಿ ನಿಮಗೆ ಕ್ರಾಶ್ ಕಾರ್ಡ್ ಕಂಪನಿ ಕಡೆಯಿಂದಾನೇ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಅದು ಕೂಡ ವಿತ್ ಗ್ರಿಪ್ಪರ್ ನೊಂದಿಗೆ. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮಗೆ ಈ ಒಂದು ಬೈಕ್ ಗೆ ಕಂಪನಿ ಕಡೆಯಿಂದಾನೇ ಬ್ಯಾಶ್ ಪ್ಲೇಟ್ ಕೂಡ ಕೊಟ್ಟಿರುವಂತದ್ದು, ಅದು ಕೂಡ ನಿಮಗೆ ಪ್ರೀಮಿಯಂ ಮೆಟಲ್ ಇಂದ ಕೊಟ್ಟಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಿಮಗೆ ಈ ಒಂದು ಬೈಕ್ ಅಲ್ಲಿ ಆಫ್ ರೋಡಿಂಗ್ ಕೂಡ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಒಂದು ಬೈಕ್ ನ ಗೇರ್ಸ್ ನ ನೋಡ್ತಿರ್ಬೋದು, ಎರಡು ಸೈಡ್ ಗೇರ್ಸ್ ಇರುವಂತದ್ದು, ಅಂದ್ರೆ ರೆಟ್ರೋ ಸ್ಟೈಲ್ ಕೊಟ್ಟಿರುವಂತದ್ದು. ಇದು ಕೂಡ ನಿಮಗೆ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ರಬ್ಬರ್ ಪ್ಯಾಡ್ ನೊಂದಿಗೆ ಬಂದಿರುವಂತದ್ದು. ಸೊ ಇದು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ಅಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡು ಕೂಡ ಕೊಟ್ಟಿರೋದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಷ್ಟೋ ಬೈಕ್ ಅಲ್ಲಿ ನಿಮಗೆ ಈಗ ಡಬಲ್ ಸ್ಟ್ಯಾಂಡ್ ಬರ್ತಿಲ್ಲ, ಬಟ್ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತೆ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ಸೇಮ್ ಅದು ಕೂಡ ನಿಮಗೆ ರಬ್ಬರ್ ಪ್ಯಾಡಲ್ ಕೊಟ್ಟಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸ್ಯಾರಿ ಗಾರ್ಡ್ ಕೊಟ್ಟಿರುವಂತದ್ದು ವುಮೆನ್ಸ್ ಗೆ, ಮತ್ತೆ ವುಮೆನ್ ಫುಟ್ ರೆಸ್ಟ್ ನ ಕೊಟ್ಟಿರುವಂತದ್ದು ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನಲ್ಲಿ ಎಲ್ಲ ನಿಮಗೆ ಕಂಪ್ಲೀಟ್ ಮೆಟಲ್ ನಲ್ಲಿ ಈ ಒಂದು ಬೈಕ್ ಅಲ್ಲಿ ಬಂದಿರುತ್ತೆ. ಸೊ ತುಂಬಾನೇ ಏನು ಕ್ವಾಲಿಟಿ ಆಗಿರುವಂತದ್ದು. ನೆಕ್ಸ್ಟ್ ಒಂದು ಬೈಕ್ ನ ಚೈನ್ ಸ್ಪ್ರಾಕೆಟ್ ಕವರ್ ಕೂಡ ನೋಡ್ತಿರ್ಬೋದು, ಫುಲ್ ನಿಮಗೆ ಚೈನ್ ಸ್ಪ್ರಾಕೆಟ್ ಕವರ್ ಆಗಿರುತ್ತೆ. ಯಾವುದೇ ರೀತಿ ಡಸ್ಟ್ ಗಲೀಜು ಕುತ್ಕೊಳ್ಳುತ್ತೆ ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಅವಾಗ ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ತುಂಬಾನೇ ಪ್ರೊಟೆಕ್ಟೆಡ್ ಆಗಿ ನಿಮ್ಮ ಚೈನ್ ಸ್ಪ್ರಾಕೆಟ್ ಇರುತ್ತೆ ಈ ಒಂದು ಬೈಕ್ ಅಲ್ಲಿ ಅಂತಾನೆ ಹೇಳ್ಬೋದು. ಈ ಬೈಕ್ ಅಲ್ಲಿ ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಲೆದರ್ ಫಿನಿಶ್ ಸಿಂಗಲ್ ಸೀಟ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ತುಂಬಾನೇ ಸಾಫ್ಟ್ ಆಗಿರುವಂತದ್ದು. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ಯಾವುದೇ ರೀತಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ದೂರ ಹೋಗೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫಿನಿಶ್ ನ, ಈ ಸ್ಟಿಚಸ್ ನ ಕೊಟ್ಟಿರೋದು ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಸೊ ಅದರಿಂದ ಇದು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ, ಮತ್ತೆ ಲೆದರ್ ಫಿನಿಶ್ ಕೂಡ ಕಾಣಿಸುತ್ತೆ ಈ ಒಂದು ಬೈಕ್ ನಲ್ಲಿ. ತುಂಬಾನೇ ಸಾಫ್ಟ್ ಆಗಿರುವಂತದ್ದು. ನೆಕ್ಸ್ಟ್ ನಿಮಗೆ ಕ್ಯಾರಿಯರ್ ನ ನೋಡ್ತಿರ್ಬೋದು ನೀವು, ಇಲ್ಲೂ ಕೂಡ ಒಂದು ಗ್ರಿಪ್ಪರ್ ನ ಕೊಟ್ಟಿರುವಂತದ್ದು, ರಬ್ಬರ್ ಗ್ರಿಪ್ಪರ್. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮತ್ತೆ ನೀವೇನಾದ್ರೂ ಥಿಂಗ್ಸ್ ನು ಕೂಡ ಇಟ್ಕೊಳ್ಳಕ್ಕೆ ನಿಮಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಕ್ಯಾರಿಯರ್ ಪ್ಲೇಟ್ ನು ಕೂಡ ಕೊಟ್ಟಿರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಅಲ್ಲಿ ನಿಮಗೆ ಟೈಲ್ ಲ್ಯಾಂಪ್ ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ LED ಲೈಟ್ಸ್ ಕೊಟ್ಟಿರೋದಿಲ್ಲ. ಹಾಗೆ ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಇಂದಾನೇ ಬಂದಿರುತ್ತೆ, ಯಾವುದೇ ರೀತಿ LED ಲೈಟ್ಸ್ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಒಂದು ಬೈಕ್ ನ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಹಿಂದೆಗಡೆದು ಇಲ್ಲಿ ಆಗಿರುವಂತದ್ದು. ಬೈಕ್ ನ ಮೇಜರ್ ಪ್ಲಸ್ ಪಾಯಿಂಟ್ ನ ನೋಡೋದಾದ್ರೆ ಈ ಒಂದು ಬೈಕ್ ಅಲ್ಲಿ ಕಿಕ್ ಸ್ಟಾರ್ಟ್ ಇರುವಂತದ್ದು. ಎಷ್ಟೋ ಬೈಕ್ಸ್ ಗೆ ನಮಗೆ ಕಿಕ್ ಸ್ಟಾರ್ಟ್ ಇರೋದಿಲ್ಲ, ಬಟ್ ಈ ಒಂದು ಬೈಕ್ ಅಲ್ಲಿ ಕಿಕ್ ಸ್ಟಾರ್ಟ್ ಇದೆ, ಪ್ಲಸ್ ಸೆಲ್ಫ್ ಸ್ಟಾರ್ಟ್ ಕೂಡ ಇರುವಂತದ್ದು. ಹಾಗೆ ರೈಟ್ ಸೈಡ್ ಅಲ್ಲೂ ಕೂಡ ಎರ್ಗೋನಾಮಿಕ್ಸ್ ನ ನೋಡ್ತಿರ್ಬೋದು ನೀವು, ಸೇಮ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಏನಿತ್ತು ಅದೇ ರೀತಿ ಕೊಟ್ಟಿರುವಂತದ್ದು. ತುಂಬಾನೇ ಪ್ರೀಮಿಯಂ ಆಗಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನಲ್ಲಿ ನಿಮಗೆ ರೈಟ್ ಸೈಡ್ ಕೂಡ ನಿಮಗೆ ಒಂದು ವುಮೆನ್ಸ್ ಫುಟ್ ರೆಸ್ಟ್ ನ ಕೊಟ್ಟಿರೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟೊಂದು ಬೈಕ್ಸ್ ಅಲ್ಲಿ ನಿಮಗೆ ಇರೋದಿಲ್ಲ, ಈ ಒಂದು ಬೈಕ್ ನಲ್ಲಿ ನಮಗೆ ಕೊಟ್ಟಿರುವಂತದ್ದು ಮೆಟಲ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ನೀವು, ಎಲ್ಲ ಆಗಿದೆ ಅನ್ನೋದನ್ನ. ಅದ್ರ ಮೇಲ್ಗಡೆ ನಿಮಗೆ ಒಂದು ಸಿಲ್ವರ್ ಕಲರ್ ಇರುವಂತಹ ಕವರ್ನು ಕೂಡ ಕೊಟ್ಟಿರೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುವಂತದ್ದು. ಹಾಗೆ ಫ್ರೀ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 45 ದಿವಸ ಒಳಗೆ ಆಗಿರುವಂತದ್ದು. ಎರಡನೇ ಸರ್ವಿಸ್ 5,000 ಕಿಲೋಮೀಟರ್ ಅಥವಾ 240 ದಿವಸ ಒಳಗೆ ಆಗಿರುವಂತದ್ದು. ಮೂರನೇ ಸರ್ವಿಸ್ 10,000 ಕಿಲೋಮೀಟರ್ ಅಥವಾ 360 ದಿವಸ ಒಳಗೆ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಓವರ್ ಆಲ್ weight ಬಂದು 127 kg ಆಗಿರುವಂತದ್ದು. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 170 mm ಅಷ್ಟು ಕೊಟ್ಟಿರುವಂತದ್ದು. ಸೊ 170 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದನೇ ನೀವು ಈ ಒಂದು ಬೈಕ್ ಅಲ್ಲಿ ಆಫ್ ರೋಡಿಂಗ್ ಟ್ರಯಲ್ ಕೂಡ ಮಾಡಬಹುದಾಗಿರುವಂತದ್ದು ಅಂತ ಹೇಳ್ತಾ ಇರೋದು ಅವಾಗಿಂದ. ಸೊ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರೋದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಸೀಟ್ ಹೈಟ್ ನ ನೋಡೋದಾದ್ರೆ 810 mm ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ. ಸೊ ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಹೈಟ್ ನವ್ರು ಬೇಕಾದ್ರೂ ಈ ಒಂದು ಬೈಕ್ ನ ಆರಾಮಾಗಿ ಓಡಿಸಬಹುದು ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ.
ಈ ಬೈಕ್ ನ ಲೈಟಿಂಗ್ ಕೆಪಾಸಿಟಿನ ಒಂದ್ಸತಿ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಿರ್ಬೋದು ನೀವು ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಆನ್ ಆಗಿರೋದನ್ನ, ಹಾಗೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್ ಮೇಲೆ ನಿಮಗೆ LED ಲೈಟ್ಸ್ ಕೂಡ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ನಿಮಗೆ ಇಂಡಿಕೇಟರ್ಸ್ ಕೂಡ ಹಾಲೋಜಿನ್ ಇರುವಂತದ್ದು ನೀವು ನೋಡ್ತಿರ್ಬೋದು. ಸೊ ಅದು ಕೂಡ ನಿಮಗೆ ತುಂಬಾನೇ ಬ್ರೈಟ್ ಆಗಿ ಇರುವಂತದ್ದು, ನಿಮಗೆ ಫ್ರಂಟ್ ಅಲ್ಲೂ ಅಷ್ಟೇ ಹಿಂದೆಗಡೆನೂ ಅಷ್ಟೇ. ಸೊ ನೋಡ್ತಿರ್ಬೋದು ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ಮತ್ತೆ ಹಾಲೋಜಿನ್ ಟೈಲ್ ಲ್ಯಾಂಪ್ ನ ಕೊಟ್ಟಿರೋದನ್ನ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ನ ನೋಡೋದಾದ್ರೆ, ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದ್ರೆ 2,500 ರೂಪಾಯಿಂದ 3,000 ರೂಪಾಯಿ ಅಷ್ಟು ಆಗಿರುವಂತದ್ದು. ಸೊ ನನ್ನ ಪ್ರಕಾರ ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಈ ಒಂದು ಬೈಕ್ಗೆ. ಹಾಗೆ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ಹೀರೋ ಸ್ಪ್ಲೆಂಡರ್ ಪ್ಲಸ್, TVS ರೇಡಿಯಾನ್, ಹೋಂಡಾ ಶೈನ್, ಬಜಾಜ್ ಪ್ಲಾಟಿನಾ ಬೈಕ್ಸ್ ಈ ಒಂದು ಬೈಕ್ಗೆ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ 70,859 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ ನಿಮಗೆ 6,786 ರೂಪಾಯಿ ಆಗಿರುವಂತದ್ದು. RTO ಮತ್ತೆ ಅದರ್ ಚಾರ್ಜಸ್ ಅಂತ ಹೇಳಿ 15,805 ರೂಪಾಯಿ ಆಗಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಿಮಗೆ 93,450 ರೂಪಾಯಿ ಆಗಿರುವಂತದ್ದು. ಸೊ ನನ್ನ ಪ್ರಕಾರ ನೀವು ಯಾವುದೇ ಒಂದು ಶೋರೂಮ್ಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ 1,000-2,000 ಹೆಚ್ಚು ಕಮ್ಮಿ ಆಗ್ಬೋದು. ಸೊ ನೀವು ಯಾವ ಶೋರೂಮ್ಗೆ ಹೋಗ್ತೀರಾ ಅಲ್ಲಿ ನೀವು ಅಲ್ಲಿರುವಂತಹ ಪ್ರೈಸ್ ನ ತಿಳಿದು ಗಾಡಿನ ಬುಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ನಿಮಗೆ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಈ ಬೈಕ್ ಬಗ್ಗೆ ಮೇಲ್ಗಡೆ ಕಾಣಿಸಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ. ಅದಲ್ಲದೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.